ಶ್ರೀ ಧರ್ಮಸ್ಥಳ ಕ್ಷೇತ್ರದಿಂದ ಅಭಿವೃದ್ಧಿಪಡಿಸಿದ 835ನೇ ನಮ್ಮ ಊರು ನಮ್ಮ ಕೆರೆ ಹಸ್ತಾಂತರ ಕಾರ್ಯಕ್ರಮ ಬಾಸಾಪುರ ಗ್ರಾಮದಲ್ಲಿ ಸಂಭ್ರಮದೊಂದಿಗೆ ನಡೆಯಿತು. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಬಾಸಾಪುರ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ 8,10,000 ಅನುದಾನದಲ್ಲಿ ನಮ್ಮೂರ ನಮ್ಮ ಕೆರೆ ಯೋಜನೆ ಅಡಿಯಲ್ಲಿ ಬಾಸಾಪುರ ಗ್ರಾಮದ ಕೆರೆಯನ್ನು ಅಭಿವೃದ್ಧಿಪಡಿಸಿ ಬಾಸಾಪುರ ಗ್ರಾಮದ ಸಾರ್ವಜನಿಕರಿಗೆ ಮತ್ತು ಗ್ರಾಮ ಪಂಚಾಯತ್ಗೆ ಹಸ್ತಾಂತರಿಸುವ ಕಾರ್ಯಕ್ರಮ ಗ್ರಾಮದಲ್ಲಿ ಹಬ್ಬದಂತೆ ನಡೆಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಮುಕ್ತಿ ಮಂದಿರ ಧರ್ಮಕ್ಷೇತ್ರದ ಪಟ್ಟಾಧ್ಯಕ್ಷರಾದಂಥ ಶ್ರೀ ವಿಮಲ ರೇಣುಕಾ ವೀರ ಮುಕ್ತಿ ಮುನಿ ಶಿವಾಚಾರ್ಯ ಸ್ವಾಮಿಗಳು ವಹಿಸಿದ್ರು. ಕೆರೆ ಹಸ್ತಾಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಗದಗ ಜಿಲ್ಲಾ ನಿರ್ದೇಶಕರಾದಂಥ ಶ್ರೀ ಕೇಶವ ದೇವಾಂಗ, ಪ್ರಾದೇಶಿಕ ನಿರ್ದೇಶಕರಾದ ಚಂದ್ರಶೇಖರ್, ಯೋಜನಾ ಅಧಿಕಾರಿಗಳಾದ ಪುನೀತ್ ಓಲೇಕರ್, ಮಾಜಿ ಶಾಸಕರಾದ ಗಡ್ಡದೇವರಮಠ, ಗಂಗಣ್ಣ, ಮಹಂತ ಶೆಟ್ಟರ್ ಮಾತನಾಡಿದರು. ಈ ಸಮಯದಲ್ಲಿ ರಾಮಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸರ್ವ ಸದಸ್ಯರು, ಕೆರೆ ಅಭಿವೃದ್ಧಿ ಸಮಿತಿ ಹಾಗೂ ಬಾಸಾಪುರ ಗ್ರಾಮದ ಗುರು ಹಿರಿಯರು, ಗ್ರಾಮಸ್ಥರು ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವರದಿ ವೀರಣ್ಣ ಹಡಪದ್, NKS TV4 ಲಕ್ಷ್ಮೇಶ್ವರ. ಈ ಬಿಸ್ಲೇರಿ ನೀರಿಗಿನ ಕೆರಿ ನೀರು ಯೋಗ್ಯ. ಯಾಕಂದ್ರೆ ಬಿಸ್ಲೇರಿ ನೀರಿನಾಗ ಎಲ್ಲ ಫಿಲ್ಟರ್ ಆಗಿ ಎಲ್ಲ ಇದು ಹೋಗಿ ಇದ್ರಾಗ ಬಂದಿರ್ತೈತಿ. ಅದರ ಕೆರಿ ನೀರಿನಾಗ ಹಂಗಲ್ಲ, ಬಹಳ ಸ್ವಚ್ಛತ ನೀರು, ತೆಂಗಿನ ಹಾಲಿದ್ದಾಗ ಇರ್ತಾವ ನೀರು. ಅದನ್ನು ಕಾಯ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಯಾಕಂದ್ರೆ ಕ್ಷೇತ್ರದವರು ಎಂತ ಒಳ್ಳೆ ಕೆಲಸ ಮಾಡಕತ್ತಾರ. ಸರ್ಕಾರ ಮಾಡಕತ್ತಿಲ್ಲ ಇಂಥ ಕೆಲಸನ. ಸರ್ಕಾರ ಈ ಕೆಲಸ ಮಾಡಕತ್ತಿಲ್ಲ. ಮತ್ತೆ ಇನ್ನೂ ಒಂದು, ಸರ್ಕಾರದೊಳಗಿಂದ 1 ಲಕ್ಷ ರೂಪಾಯಿ ಅನುದಾನ ಬಂದ್ರೆ 50,000 ರೂಪಾಯಿ ನಡಾಕಿದವರು ತಿಂದು ಮಾಡ್ತಾರ. ಇವ್ರದ್ದು ಹಂಗಲ್ಲ. ಇವರು ಧರ್ಮಸ್ಥಳ ಕ್ಷೇತ್ರದ ಮಂಜುನಾಥನ ಇದ್ರ ಮ್ಯಾಗಿಂದ ಎಲ್ಲಾರು ಸ್ವಚ್ಛ ಕೈ ಇರ್ತದೆ. ಸ್ವಚ್ಛತೆ ಮಾಡಿ ಜನರಿಗೆ ನಿಮಗೆ ಇಂಥ ಕೊಡ್ತಾರಲ್ಲ, ಎಷ್ಟು ಅವ್ರ ಕೆಲಸ. ದೇವರವ್ರಿಗೆ ನಿಮ್ಗೆ ಗಂಗಾಧರ ಜಗದಗಳು ಇದ್ದಾಗ ವೀರೇಂದ್ರ ಹೆಗಡೆ ಅವರು ಬಂದಿದ್ರು ನಮ್ಮ ಲಕ್ಷ್ಮೇಶ್ವರಕ್ಕೆ. ನಾನು ಗಡ್ಡ ದೇವ್ರ ಮಠ ಅವರು ಕೂಡ ಧಾರವಾಡಕ್ಕೆ ಹೋಗಿ ಅಲ್ಲೇ ಭಿನ್ನಾವ್ ಹಾಕೊಂಡ್ ಬಂದಿದ್ದೆ. ನಾವು ಲಕ್ಷ್ಮೇಶ್ವರ ನೀವು ಬರಬೇಕು ಅಂತ ಹೇಳಿ, ಇಲ್ಲ ಮತ್ತೊಬ್ಬ ಬರ್ತೇನೆ ಅಂತ ಹೇಳಿದ್ಮ್ಯಾಗ ಇನ್ನೂ ತನಕ ಅದು ಕೈಗೂಡಿಲ್ಲ. ಆದ್ರೆ ಇಬ್ಬರು ಕೂಡಿ ಇನ್ನೊಮ್ಮೆ ಅವ್ರು ಕರ್ಕೊಂಡು ಬಂದು ಒಟ್ಟು ನಮ್ಮ ಲಕ್ಷ್ಮೇಶ್ವರ ಜನತೆಗೆ ಒಂದು ಇದು ಮಾಡ್ಬೇಕಂತ ಮಾಡೀವಿ. ಅದ್ರ ಜೊತೆಗೆ ನಮ್ಮ ಲಕ್ಷ್ಮೇಶ್ವರ ಇಟ್ಟಿಗೆಯನ್ನು ಸಹಿತ ಅದನ್ನು ತಗೊಂಡು ಅದನ್ನು ಮಾಡಕ್ಕೆ ಈಗ ಬಸಾಪುರ ಗ್ರಾಮದಲ್ಲಿ ಸಹಿತ ಇಂಥ ಪವಿತ್ರವಾದಂಥ ಕಾರ್ಯಕ್ರಮವನ್ನ ಹಾಕೊಂಡರಲ್ಲ, ಆ ಧರ್ಮಸ್ಥಳದ ಶ್ರೀ ವೀರೇಂದ್ರ ಹೆಗಡೆ ದಂಪತಿಗಳಿಗೂ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸಿ, ಆ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ಎಲ್ಲ ಸದಸ್ಯರುಗಳೇ, ಚುನಾಯಿತ ಪ್ರತಿನಿಧಿಗಳೇ, ಅವರಿವರನ್ನದೇ ಈ ವೇದಿಕೆಗೆ ಶೋಭಾಲಂಕಾರ ಬಹುತೇಕ ನಾ ತಿಳ್ಕೊಂಡಿದ್ದಿಲ್ಲ. ಕುಂಭದ ಮೂಲಕ ವಿಶೇಷವಾಗಿ ನೀರಂದ್ರ ಕೊಡ ಅಂದ್ರೆ ನೀರು, ಆ ಕುಂಭದ ಮೂಲಕ ಅಜ್ಜವ್ರನ್ನ ಕರ್ಕೊಂಡ್ಬಂದಿರಲ್ಲ. ನೋಡುವಂತ ದೃಶ್ಯ, ನೋಡಿದವರಿಗೆ ಹೊಟ್ಟೆ ತುಂಬುವಂತ ದೃಶ್ಯ. ಅಂತ ಒಂದು ಕೆಲಸವನ್ನ ಬಸಾಪುರ ಗ್ರಾಮದವರು ತಾವೆಲ್ಲರೂ ಮಾಡಿರಲ್ಲ. ನಿಮಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ನೋಡ್ರಿ ಕೆರೆಯನ್ನ ಹೆಂಗ ಕಾಯ್ಕೋಬೇಕು, ಕೆರೆಯೊಳಗೆ ನೀರನ್ನ ಹೆಂಗ ಕಾಯ್ಕೋಬೇಕು, ಅದು ಮುಂದೆ ಹೆಂಗ ನಮ್ಮನ್ನು ಬದುಕಿಸ್ತೈತಿ ಅನ್ನುವಂತ ಅನೇಕ ವಿಚಾರಗಳನ್ನ ಈ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ. ಬಹಳ ಮಹತ್ವಪೂರ್ಣವಾದಂತಹ ಕಾರ್ಯಕ್ರಮ. ಈಗ ಅಜ್ಜವರು ನಮ್ಗ ಏನ್ ಮಾತಾಡ್ತಿರೋ ಮನೆಗೆ ನಾವು ಮುಂದಿನ ಕೆಲಸ ಅಂತ ಹೇಳ್ತಾರೆ ಬೇವ. ಅದಕ್ಕೆ ನಾವೇನು ಮುಂದೆ ಮಾತಾಡ್ತೀವಿ. ಮುಂದೆ ನಾವು ಮುಂದಿನ ದಿನಮಾನದಲ್ಲಿ ಮುಂದಿನ ವಿಚಾರಗಳನ್ನ ಮಾತಾಡೋಣ. ಈಗ ಅಜ್ಜರು ಬಹಳ ಅಂಶವಿರೋದಕ್ಕೆ ವಿಶೇಷವಾಗಿ ಮಾತನಾಡಿದ್ರೆ ಇಂಥ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಬಸಾಪುರ ಗ್ರಾಮದ ಸಮಸ್ತ ಗ್ರಾಮದ ಗುರಿಯರಿಗೆ, ತಾಯಂದಿರಿಗೆ ವಂದನೆಗಳನ್ನು ಹೇಳ್ತಾ, ಈಗ ನೋಡ್ರಿ ಧರ್ಮಸ್ಥಳ ಕಾರಣ ಕೃಷ್ಣ ಪರಮಾತ್ಮ ಒಂದು ಕಡೆ ಹೇಳಿದ್ದಾರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭಿಧಾನಮ ಧರ್ಮಸ್ಯ ತದಾತ್ಮನಂ ವಿಜಾಮ್ಯಹಂ ಅಂತೇಳಿ. ಎಲ್ಲಿ ದಾನ ಮತ್ತು ಧರ್ಮಗಳು ಯಾವ ಮಣ್ಣಿನಲ್ಲಿ ನಡೆಯುತ್ತದೋ ಅಲ್ಲಿವರೆಗೆ ಈ ಭೂಮಿ ಉಳಿಯುತ್ತದೆ, ಮನುಷ್ಯರು ಮನುಷ್ಯರಾಗಿ ಬದುಕ್ತಾರೆ. ಧರ್ಮವನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಿದ್ರೆ ನಮ್ಮನ್ನ ಧರ್ಮ ರಕ್ಷಣೆ ಮಾಡ್ತದೆ ಅಂತೇಳಿ. ಧರ್ಮ ಅಂದ್ರೆ ಏನು? ಹಿಂದೂ, ಮುಸಲ್ಮಾನ, ಕ್ರಿಶ್ಚಿಯನ ಈ ಧರ್ಮ ಅಲ್ಲ. ಕಷ್ಟದವರಿಗೆ ಸ್ಪಂದಿಸುವುದೇ ಧರ್ಮ, ಹಸಿವೂಟ ಬಂದವರಿಗೆ ಊಟ ಕೊಡುವುದೇ ಧರ್ಮ,
ಸೂರಿಲ್ಲದವರಿಗೆ ಮನೆ ಕೊಡುವುದೇ ಧರ್ಮ, ನೀರಿಲ್ಲದವರಿಗೆ ನೀರು ಕೊಡುವುದೇ ಧರ್ಮ. ಈ ಧರ್ಮ ಉಳಿಬೇಕು, ಆವಾಗ ಈ ಭೂಮಿ ಪಾವನ ಆಗುತ್ತೆ ಅಂತೇಳಿ. ಬಹುಶಃ ಈ ಮಾತು ಎಷ್ಟು ಇವತ್ತು ಪೂಜ್ಯ ಹೆಗ್ಗಡೆಯವರು ಅರ್ಥಪೂರ್ಣವಾಗಿ ಅದನ್ನ ಅನುಷ್ಠಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಧರ್ಮಸ್ಥಳವನ್ನ ಇವತ್ತು ನೋಡಿದ್ರೆ ಹಸಿದವರಿಗೆ ಊಟ ಸಿಗತ್ತೆ, ಸೂರಿಲ್ಲದವರಿಗೆ ಸೂರು ಕೊಡುವಂತ ಕೆಲಸ ಆಗತ್ತೆ, ಅದ್ರ ಜೊತೆಗೆ ನೀರಿಲ್ಲದವರಿಗೆ ನೀರನ್ನ ಕೊಡ್ತಕ್ಕಂಥ ಕೆಲಸವೂ ಕೂಡ ಇವತ್ತು ಆಗತ್ತೆ ಅನ್ನುವಂಥದ್ದು 835ನೇ ಕೆರೆ ಇವತ್ತು ಈ ನಗರದಲ್ಲಿ ಇವತ್ತು ನಡೀತಾ ಇದೆ. ಒಂದು ವೇಳೆ ಇದು ಅದ್ಭುತವಾದಂತ ಒಂದು ಕಾರ್ಯಕ್ರಮ. ನಮ್ಮ ನಿರ್ದೇಶಕರು ಹೇಳಿದ್ರು, ಧರ್ಮಸ್ಥಳ ಸಂಸ್ಥೆ ಈ ಊರಿಗೆ ಬಂದದ್ದು ಯಾಕೆ ಅಂತ ಕೇಳಿದ್ರೆ ಯಾವುದೇ ರೀತಿಯ ಬಿಸ್ನೆಸ್ ಮಾಡ್ಲಿಕ್ಕೆ ಅಲ್ಲ, ಬದಲಿಗೆ ಮಂಜುನಾಥ ಸ್ವಾಮಿಯ ಪ್ರಸಾದವನ್ನ ಗ್ರಾಮದ ಬಡವರಿಗೆ, ಗ್ರಾಮಸ್ಥರಿಗೆ, ಈ ಭೂಮಿಗೆ, ಈ ಮಣ್ಣಿಗೆ ತಲುಪಿಸ್ಲಿಕ್ಕಾಗಿ ಮಂಜುನಾಥ ಸ್ವಾಮಿಯ ಕೈಗಳಾಗಿ ನಮ್ಮ ಕಾರ್ಯಕರ್ತರು ಇಲ್ಲಿ ಬಂದಿದ್ದೇವೆ. ಇದು ಮಂಜುನಾಥ ಸ್ವಾಮಿ ಆಶೀರ್ವಾದ, ಅವನ ಆಜ್ಞೆ. ನಾವು ಯಾವುದೋ ಒಂದು ದುರುದ್ದೇಶದಿಂದ ಅಥವಾ ಯಾವುದೋ ಒಂದು ಇಲ್ಲಿಂದ ಕೊಂಡೋಗಲಿಕ್ಕೆ ನಾವು ಬಂದವರಲ್ಲ, ಬದಲಿಗೆ ಸ್ವಾಮಿಯ ಪ್ರಸಾದವನ್ನ ಇಲ್ಲಿ ತಲುಪಿಸಲಿಕ್ಕೆ ಬಂದಂತ ಒಂದು ವ್ಯಕ್ತಿಗಳು. ಹಾಗಾಗಿ ಕಳೆದ 15 ವರ್ಷಗಳಿಂದ ಅನೇಕ ರೀತಿಯಲ್ಲಿ ಇವತ್ತು ಪರಿವರ್ತನೆ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಕಾರ್ಯಕರ್ತರ ಮೂಲಕ ಕೈಗಳಾಗಿ ನಾವು ಮಾಡ್ತಾ ಇದ್ದೇವೆ. ನಾವು ಸ್ವಸಹಾಯ ಸಂಘದ ಮೂಲಕ ಮಹಿಳೆಯರ ಪರಿವರ್ತನೆ, ಕುಟುಂಬದ ಪರಿವರ್ತನೆ, ಕೃಷಿಕರ ಪರಿವರ್ತನೆ, ಜೊತೆಗೆ ಸಮುದಾಯ ವೃತ್ತಿಯಲ್ಲಿ ಅನೇಕ ಕೆಲಸಗಳು ನಡೀತಾ ಇದೆ. ಇವತ್ತು ನಾನು ಹೇಳ್ತಾ ಇದ್ದೇನೆ, ಗದಗ ಜಿಲ್ಲೆಗೆ ಪೂಜ್ಯರು ಕೊಟ್ಟಂತ ಕೊಡುಗೆ ಬಹುಶಃ ನಮ್ಮ ರಾಜ್ಯದ ಯಾವ ಜಿಲ್ಲೆಗೂ ಸಿಗ್ಲಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ನಾನು ಈ ಒಂದು ಸಂಕಲ್ಪವನ್ನ ಮಾಡಿಕೊಂಡು ಈಗಾಗಲೇ ಸುಮಾರು 835 ಕೆರೆಗಳನ್ನ ಹೂಳೆತ್ತುವ ಮುಖಾಂತರ ಆ ಹೂಳು ಏನಿದೆ ಅದರ ಮಣ್ಣು ಅದು ಒಂದು ರೀತಿಯ ಗೊಬ್ಬರ, ಸಾವಯವ ಗೊಬ್ಬರ. ಆ ಗೊಬ್ಬರವನ್ನ ನಮ್ಮ ಹೊಲಗಳಿಗೆ ಆ ಗೊಬ್ಬರವನ್ನ ಹಾಕಿದಾಗ ಫಸಲು ನಮ್ದು ಫಲವತ್ತಾಗಿರುತ್ತೆ, ಫಸಲು ಒಳ್ಳೆಯದು ಬರುತ್ತೆ. ಅದಕ್ಕೋಸ್ಕರ ಇವತ್ತೊಂದು ಕೆರೆಯಲ್ಲಿ ಎಷ್ಟು ಹೂಳುಗಳಿದೆಯೋ ಆ ಹೂಳನ್ನ ಊರಿನ ಜನರೇ ಅವರವರ ವಾಹನದಲ್ಲಿ ಟ್ರಾಕ್ಟರ್ಗಳನ್ನ, ಗಾಡಿಗಳನ್ನ ಕೊಂಡೋಗಿ ಅವರ ಜಾಗಕ್ಕೆ ಹಾಕುವ ಹಾಗೆ ಆದ್ರೆ ಅದು ನಮ್ಮ ಕೆರೆ ಅನ್ನುವಂತ ಭಾವನೆ ಬರುತ್ತೆ. ಇಲ್ಲದ್ರೆ ಕೇವಲ ಇದು ಧರ್ಮಸ್ಥಳದ ಕಾರ್ಯಕ್ರಮ ಅಥವಾ ಪಂಚಾಯತ್ನ ಕಾರ್ಯಕ್ರಮ ಅಂತ ಆಗಬಾರದು. ಎಲ್ಲರೂ ಸಹಭಾಗಿತ್ವದಲ್ಲಿಟ್ಟಾಗ ಆ ಕೆರೆ ನಮ್ಮದು ಅನ್ನುವಂಥದಕ್ಕಿಂತ ಅದು ನಮ್ಮದು ಅನ್ನುವಂಥ ಭಾವನೆ ಆ ಗ್ರಾಮಸ್ಥರಿಗೆ ಬರಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಸಮಿತಿಯನ್ನ ಮಾಡಿ ಈ ಕೆರೆಯನ್ನ ಇವತ್ತು ಹಸ್ತಾಂತರ ಮಾಡುವಂತ ಕಾರ್ಯಕ್ರಮ. ಅದು ಹೆಚ್ಚಾಗಿ ನಾನು ಹೇಳಿಕ್ಕೆ ಹೋಗೋದ್ರಿಂದ ಮಾನ್ಯ ಪ್ರಾದೇಶಿಕ ನಿರ್ದೇಶಕರಿಗೆ ಮಾಹಿತಿಯನ್ನ ಕೊಡ್ತಾರೆ. ಅದರಿಂದಾಗಿ ಈ ಕಾರ್ಯಕ್ರಮ ಇವತ್ತು ಇಲ್ಲಿಗೆ ಬಿಡ್ಲಿಕ್ಕಿಲ್ಲ. ಈ ಕೆರೆಯನ್ನ ಹಸ್ತಾಂತರ ಮಾಡಿಕೊಂಡ ಆ ಕೆರೆಯ ಉಸ್ತುವಾರಿಯನ್ನ ಪಂಚಾಯತ್ನವರು ಮತ್ತೆ ಈ ಊರಿನವರು ಅದನ್ನ ಜಾಗೃತಿ ವಹಿಸಬೇಕು. ಅಂತರ್ಜಲ ಉಳಿಯುವಂತೆ ಈ ಒಂದು ಕೆರೆಯಲ್ಲಿ ಸಂಪೂರ್ಣವಾಗಿ ಉಳಿಯುವ ರೀತಿಯಲ್ಲಿ ಅಂತರ್ಜಲವನ್ನು ಉಳಿಸುವ ರೀತಿಯಲ್ಲಿ ನಾವೆಲ್ಲರೂ ಅದಕ್ಕೆ ಪ್ರಯತ್ನವನ್ನ ಮಾಡಬೇಕು. ಯಾವುದೇ ಕಸಗಡ್ಡೆಗಳಿರ್ಬೋದು ಅಥವಾ ಬೇರೆ ರೀತಿಯ ಮಲ ವಿಸರ್ಜನೆಗಳನ್ನು ಮಾಡುವುದಾಗ್ಲಿ ಯಾವುದಕ್ಕೂ ಅವಕಾಶವನ್ನ ಕೊಡಬಾರದು. ಇಲ್ಲಿರುವಂತಹ ಪ್ರಾಣಿಗಳು, ಪಕ್ಷಿಗಳು ಆ ನೀರನ್ನ ಕುಡಿದು ಈ ಒಂದು ಕೆರೆಯಲ್ಲಿ ಗಂಗೆ ತುಳುಕಿ ತೂಗುವಂತಾಗ್ಲಿ ಅಂತ ಹೇಳ್ತಾ ಈ ಒಂದು ಪ್ರಾಸ್ತಾವಿಕ ಮಾತನ್ನ ಮಾತಾಡಲಿಕ್ಕೆ ಅವಕಾಶವನ್ನ ಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಮಾತನ್ನ ಮುಕ್ತಾಯಗಳು.